ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 17 ಜುಲೈ ಬೆಳಗ್ಗೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 77,185.43 0 ಪಿಟಿಎಸ್ 0% ಏರಿಕೆಯಾಗಿದೆ. ನಿಫ್ಟಿ 50 ಇಂದು 24,078.50 ಆಗಿದೆ. 0% ಏರಿಕೆಯಾಗಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಸೆನ್ಸೆಕ್ಸ್, ನಿಫ್ಟಿ ಸ್ಥಿರ. ಶುಕ್ರವಾರ ಮಾರುಕಟ್ಟೆ ತೆರೆಯಲಿದೆ. ಸೆನ್ಸೆಕ್ಸ್ ನಿನ್ನೆ 77,185 ರೂಪಾಯಿ ಮತ್ತು 43 ಪೈಸಾರಲ್ಲಿ ಮುಚ್ಚಿತು. ನಿಫ್ಟಿ 50 ಕೊನೆಯದಾಗಿ 24,078.50 ರಲ್ಲಿ ಮುಚ್ಚಿತು. ಇಂದು ಮಾರುಕಟ್ಟೆ ಇನ್ನೂ ತೆರೆದಿಲ್ಲ. ಯುಎಸ್ಡಿಐಎನ್ಆರ್ ಕೊನೆಯದಾಗಿ 96.50 ರಲ್ಲಿ ಮುಚ್ಚಿತು. ಮಧ್ಯಪ್ರಾಚ್ಯ ಉದ್ವಿಗ್ನತೆಯಿಂದ ಚಿನ್ನ, ಬೆಳ್ಳಿ ಕುಸಿತ. ಚಿನ್ನ ಕೊನೆಯದಾಗಿ $3,981 ಮತ್ತು 60 ಸೆಂಟ್ ಪ್ರತಿ ಟ್ರಾಯ್ ಔನ್ಸ್ಗೆ 1.54% ಕುಸಿತದೊಂದಿಗೆ ಮುಚ್ಚಿತು. ಬೆಳ್ಳಿ $55 ಮತ್ತು 79 ಸೆಂಟ್ ಪ್ರತಿ ಟ್ರಾಯ್ ಔನ್ಸ್ಗೆ 2.30% ಕುಸಿತ ಕಂಡಿತು. ಮಧ್ಯಪ್ರಾಚ್ಯ ಉದ್ವಿಗ್ನತೆ ಬಡ್ಡಿದರ ಏರಿಕೆ ನಿರೀಕ್ಷೆ ಹೆಚ್ಚಿಸಿ ಅಮೂಲ್ಯ ಲೋಹಗಳ ಮೇಲೆ ಒತ್ತಡ ತಂದಿದೆ. ಇನ್ಫೋಸಿಸ್ ಎನ್ವೈಎಸ್ಇ ಷೇರು 4.44% ಜಿಗಿತ. ಎನ್ವೈಎಸ್ಇನಲ್ಲಿ ಇನ್ಫೋಸಿಸ್ ಷೇರು ಕೊನೆಯ ಅಧಿವೇಶನದಲ್ಲಿ $11 ಮತ್ತು 53 ಸೆಂಟ್ಗೆ 4.44% ಏರಿಕೆ ಕಂಡಿತು. ಎನ್ಎಸ್ಇಯಲ್ಲಿ ಇನ್ಫೋಸಿಸ್ ಕೊನೆಯದಾಗಿ $1,076 ರೂಪಾಯಿ ಮತ್ತು 30 ಪೈಸಾರಲ್ಲಿ ಮುಚ್ಚಿತು. ಕಚ್ಚಾ ತೈಲ $78 ಮತ್ತು 92 ಸೆಂಟ್ ಪ್ರತಿ ಬ್ಯಾರೆಲ್ಗೆ ಕುಸಿತ. ಕಚ್ಚಾ ತೈಲ ಕೊನೆಯದಾಗಿ $78 ಮತ್ತು 92 ಸೆಂಟ್ ಪ್ರತಿ ಬ್ಯಾರೆಲ್ಗೆ 0.85% ಕುಸಿತದೊಂದಿಗೆ ಮುಚ್ಚಿತು. ಹಾರ್ಮುಜ್ ಜಲಸಂಧಿ ಅಪಾಯ ತಪ್ಪಿಸಲು ಭಾರತ ಯುಎಇ ಬಂದರುಗಳ ಮೂಲಕ ಇಂಧನ ಸಾಗಾಣಿಕೆ ಹೆಚ್ಚಿಸಿದೆ. ಫೆಡ್ ಲೋಗನ್ ಬಡ್ಡಿದರ ಏರಿಕೆಗೆ ಬೆಂಬಲ. ಡಲ್ಲಾಸ್ ಫೆಡ್ ಅಧ್ಯಕ್ಷ ಲೋರಿ ಲೋಗನ್ ಸ್ವಲ್ಪ ಹೆಚ್ಚಿನ ಬಡ್ಡಿದರಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಮಧ್ಯಪ್ರಾಚ್ಯ ಉದ್ವಿಗ್ನತೆ ಅಮೆರಿಕ ಫೆಡರಲ್ ರಿಸರ್ವ್ನ ನೀತಿ ನಿರ್ಧಾರವನ್ನು ಮತ್ತಷ್ಟು ಸಂಕೀರ್ಣಗೊಳಿಸಿದೆ. ಎನ್ಪಿಸಿಐಎಲ್ 28,000 ಕೋಟಿ ರೂಪಾಯಿ ಪರಮಾಣು ಟೆಂಡರ್. ಎನ್ಟಿಪಿಸಿ ಮತ್ತು ಎನ್ಪಿಸಿಐಎಲ್ ಜಂಟಿ ಉದ್ಯಮ ರಾಜಸ್ಥಾನದಲ್ಲಿ ಪರಮಾಣು ವಿದ್ಯುತ್ ಸ್ಥಾವರಕ್ಕಾಗಿ 28,000 ಕೋಟಿ ರೂಪಾಯಿ ಟೆಂಡರ್ ಹೊರಡಿಸಿದೆ. ಇದು ಸಂಪೂರ್ಣ ಸರ್ಕಾರಿ ಒಡೆತನವಿಲ್ಲದ ಭಾರತದ ಮೊದಲ ಪರಮಾಣು ಸ್ಥಾವರ. ಕ್ಯಾಲಬ ಮೈನಿಂಗ್ ಐಪಿಒ ಆಂಕರ್ ಹೂಡಿಕೆದಾರರಿಂದ 135 ಕೋಟಿ ರೂಪಾಯಿ. ಕ್ಯಾಲಬ ಮೈನಿಂಗ್ ಅಂಡ್ ಲಾಜಿಸ್ಟಿಕ್ಸ್ ಲಿಮಿಟೆಡ್ ಐಪಿಒ ತೆರೆಯುವ ಮೊದಲು ಆಂಕರ್ ಹೂಡಿಕೆದಾರರಿಂದ 134.99 ಕೋಟಿ ರೂಪಾಯಿ ಸಂಗ್ರಹಿಸಿದೆ. ಮಧ್ಯಮ ಮಾರುಕಟ್ಟೆ ಐಪಿಒ ವಲಯದಲ್ಲಿ ಸಂಸ್ಥಾಗತ ಆಸಕ್ತಿ ಮುಂದುವರಿದಿದೆ. ನೆಟ್ಫ್ಲಿಕ್ಸ್ ಆದಾಯ ನಿರೀಕ್ಷೆ. ನ್ಯಾಸ್ಡ್ಯಾಕ್ ಕುಸಿದು ಮುಚ್ಚಿತು. ನೆಟ್ಫ್ಲಿಕ್ಸ್ Q2 ರಲ್ಲಿ ಸುಮಾರು $13 ಶತಕೋಟಿ ಆದಾಯ ವರದಿ ಮಾಡಲಿದೆ ಎಂದು ವಾಲ್ ಸ್ಟ್ರೀಟ್ ನಿರೀಕ್ಷಿಸುತ್ತಿದೆ. ಚಿಪ್ ತಯಾರಕ ಷೇರುಗಳ ದೌರ್ಬಲ್ಯದಿಂದ ನ್ಯಾಸ್ಡ್ಯಾಕ್ ಕುಸಿದು ಮುಚ್ಚಿತು. ಎಫ್ಡಿ ಬಡ್ಡಿದರಗಳು ₹3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%. ಬ್ಯಾಂಕ್ ಆಫ್ ಬರೋಡಾ 7.15%. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%. ಎಚ್ಡಿಎಫ್ಸಿ ಬ್ಯಾಂಕ್ 6.60%. ಚಿನ್ನ $3,981 ಮತ್ತು 60 ಸೆಂಟ್ 1.54% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,23,526 ರೂಪಾಯಿ ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 1.54% ಕುಸಿದಿದೆ. ಹಿಂದಿನ ಮುಕ್ತಾಯ $4,044 ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $55 ಮತ್ತು 79 ಸೆಂಟ್ 2.30% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,731 ರೂಪಾಯಿ ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 2.30% ಕುಸಿದಿದೆ. ಹಿಂದಿನ ಮುಕ್ತಾಯ $57 ಮತ್ತು 11 ಸೆಂಟ್ ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $78 ಮತ್ತು 92 ಸೆಂಟ್ 0.85% ಪ್ರತಿ ಬ್ಯಾರಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 0.85% ಕುಸಿದಿದೆ. ಹಿಂದಿನ ಮುಕ್ತಾಯ $79 ಮತ್ತು 60 ಸೆಂಟ್ ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. ಯುಎಸ್ $96 ಮತ್ತು 50 ಸೆಂಟ್ 0%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. 0 ರೂಪಾಯಿ ಪ್ರತಿಶತ ದುರ್ಬಲಗೊಂಡಿದೆ. ಹಿಂದಿನ ಮುಕ್ತಾಯ $96 ಮತ್ತು 50 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, $3,106 ರೂಪಾಯಿ. ಬೆಂಗಳೂರು $944 ಮತ್ತು 50 ಪೈಸಾ, $3,021 ರೂಪಾಯಿ. ಹೈದರಾಬಾದ್ $994, $3,191 ರೂಪಾಯಿ.
ಆಂಧ್ರಪ್ರದೇಶ 966 ರೂಪಾಯಿ ಮತ್ತು 50 ಪೈಸಾ, 3128 ರೂಪಾಯಿ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.